ಜನರಲ್ಲಿ ಹೆಚ್ಚಿನ ಬಗ್ಗೆ ಸ್ವಚ್ಛತೆ, ನೀರು, ಪ್ಲಾಸ್ಟಿಕ್ ಬಳಕೆ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಪಾದಯಾತ್ರೆಗಳು ನಡೆದಿವೆ. ಆದರೆ ಚುನಾವಣೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲು ನಡೆದಿರುವ ಪಾದಯಾತ್ರೆಗಳು ಕಡಿಮೆ. ಆದರೆ ಬಾಗಲಕೋಟೆಯ ನಾಗರಾಜ್ ಕಲಕುಟಗರ ಈ ಕುರಿತು ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಫೆಬ್ರವರಿಯಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ಪಾದಯಾತ್ರೆ ಪ್ರಾರಂಭಿಸಿ ಪ್ರತಿದಿನವೂ 15 ಕಿಲೋಮೀಟರ್ ನಡೆದು ಮೈಸೂರಿನ ನಂಜನಗೂಡು ತಲುಪಿದ್ದಾರೆ. ಅವರು ಜನರನ್ನ ಸರಿಯಾಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲು ಪ್ರೋತ್ಸಾಹಿಸಿ ಮತದಾನ ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ನಾಗರಾಜ್ ಅವರು 31 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಳ್ಳಿ ಹಾಗೂ ನಗರ ಪ್ರದೇಶಗಳಿಗೆ ತೆರಳಿ ಜನರಲ್ಲಿ ಮತದಾನದ ಮಹತ್ವವನ್ನು ವಿವರಿಸುತ್ತಿದ್ದಾರೆ. ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಮತ ಮಾರಾಟ ಮಾಡಬೇಡಿ, ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ನಾವು ದೋಷಿಯಾಗ್ತೇವೆ ಎಂದು ಅವರು ಹೇಳಿಕೆ ನೀಡುತ್ತಿದ್ದಾರೆ. ಇನ್ನು ಫೆಬ್ರವರಿ 16ರಂದು ಪಾದಯಾತ್ರೆ ಆರಂಭಿಸಿದ ನಂತರ 4 ಜಿಲ್ಲೆಗಳನ್ನು ಮುಗಿಸಿದ ಅವರು ಮುಂದಿನ ಹಂತದಲ್ಲಿ 31 ಜಿಲ್ಲೆಗಳಲ್ಲಿ ಪಾದಯಾತ್ರೆ ನಡೆಸುವುದಾಗಿ ಘೋಷಿಸಿದ್ದಾರೆ.